ಬಿಡುಗಡೆ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ತಂದೆ ಮಾಧವರಾವ್ ಮಟ್ಟಿಗೆ ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆಯರನ್ನ ಈ ಕೃಷಿ ಮೇಳ 2026 ಸಂದರ್ಭದಲ್ಲಿ ಮುಖ್ಯ ಅನ್ನದಾತರ ಒಂದು ಕ್ರಮವನ್ನು ನಾವು ಸಂಶೋಧನಾ ಕೇಂದ್ರಗಳು ಹೀಗೆ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಗುರುತಿಸಿದೆ. ಅವರ ಮಾರ್ಗದರ್ಶನದಲ್ಲಿ ವಿಶ್ವವಿದ್ಯಾಲಯ ಅವರಿಗೆ ಬೆನ್ನದ ತಟ್ಟಿದೆ. ಸಭಿಕರು, ಸಾರ್ವಜನಿಕರು, ರಾಯಚೂರು ಜಿಲ್ಲೆಯ ಸಮಸ್ತ ನಡೀತಕ್ಕಂಥ ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಾವು ಆ ಒಂದು ಉತ್ಸವಗಳನ್ನು ಮಾಡೋದ್ರ ಮುಖಾಂತರ ಜನರಲ್ಲಿ ಆ ನಾಡಿನ ಇತಿಹಾಸ, ಕಲೆ, ಸಂಸ್ಕೃತಿ ಇವೆಲ್ಲವನ್ನ ಪರಿಚಯಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸರ್ಕಾರ. ಎಲ್ಲ ರೀತಿಯಾದಂಥ ಅವಕಾಶಗಳು ಇವತ್ತು ನಮ್ಮ ಜನರಿಗೆ ಸಿಗುವಂಥದ್ದು ವಿಶೇಷ ಸ್ಥಾನಮಾನ ಮುಖಾಂತರ. ಹಾಗಾಗಿ ಅದರ ಜೊತೆಯಲ್ಲಿ ಇವತ್ತು ಈ ಭಾಗದಲ್ಲಿ ಅನೇಕ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಈಗಾಗಲೇ ನಗರದಲ್ಲಿ ಇವತ್ತು ಕಾರ್ಪೊರೇಷನ್ ಆಗಿದೆ. ಅದರ ಮುಖಾಂತರ ಈ ಭಾಗದಲ್ಲಿ ಮತ್ತು ಜಿಲ್ಲಾದ್ಯಂತ ಕಮ್ಯುನಿಕೇಷನ್ ಡೆವಲಪ್ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದೆ. ಈ ಯೂನಿವರ್ಸಿಟಿಯವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಎಲ್ಲ ಈ ರೈತಾಪಿ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ, ದಯವಿಟ್ಟು ಎಲ್ಲರೂ ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬರ್ರಿ. ಸಾವಯವ ಕೃಷಿಯಲ್ಲಿ ಯಾವುದೇ ರೀತಿಯ ನಷ್ಟ ಅನ್ನೋದಿರಲ್ಲ, ಖರ್ಚು ಕಡಿಮೆ ಇರುತ್ತೆ, ಆದಾಯದ ಬಗ್ಗೆ ಯಾವುದೇ ರೀತಿಯನ್ನು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಪ್ರಕೃತಿಯನ್ನು ಸರಿಯಾಗಿ ತಿಳ್ಕೊಂಡು ಕೃಷಿ ಮಾಡಿದ್ವಿ ಅಂದ್ರೆ ಖಂಡಿತವಾಗಿ ನಮಗೆ ಆದಾಯ ಬರ್ತಾ ನೀವು ನೈಸರ್ಗಿಕ ಕೃಷಿಗೆ ಬರ್ರಿ ಅಂತಂದು ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.